ಕುರುಕ್ಷೇತ್ರ ಯುದ್ಧದಲ್ಲಿ ಒಬ್ಬ ಪಾಂಡವ ಯೋಧನ ಸಾವಾಗತ್ತೆ. ಆ ಸಾವನ್ನ ಶ್ರೀಕೃಷ್ಣ ಸಂಭ್ರಮಿಸ್ತಾರೆ. ಅದು ಸಹ ಅರ್ಜುನನನ್ನ ಅಪ್ಪಿಕೊಂಡು. ತಮ್ಮವರ ಯೋಧನೆ ಸತ್ತಾಗ ಶ್ರೀಕೃಷ್ಣ ಯಾಕೆ ಇಷ್ಟೊಂದು ಸಂತೋಷವನ್ನ ಪಡ್ತಾರೆ? ಅದು ಸಹ ಭೀಮನ ಮಗ, ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಯೋಧ ಘಟೋತ್ಕಚನ ಸಾವು. ಇದೇ ಇಂದಿನ ಕಥೆ. ಯುದ್ಧದ 14ನೇ ರಾತ್ರಿ. ಕುರುಕ್ಷೇತ್ರ ಯುದ್ಧವೇ ನಡಕ್ತಾ ಇತ್ತು. ಎಲ್ಲೆಡೆ ಕತ್ತಲೆ. ಆ ಕತ್ತಲೆಯಲ್ಲಿ ಘಟೋತ್ಕಚನ ಶಕ್ತಿ 100 ಪಟ್ಟಾಗಿತ್ತು. ರಾಕ್ಷಸ ವಂಶದಲ್ಲಿ ಜನಿಸಿದ ಮಹಾಯೋಧ ಘಟೋತ್ಕಚ. ಅವನು ಆಕಾಶದಲ್ಲಿ ಹಾರ್ತಾ ಇದ್ದ, ಮಾಯೆಗಳನ್ನ ಸೃಷ್ಟಿಸ್ತಾ ಇದ್ದ, ಸಾವಿರಾರು ಕೌರವ ಸೈನಿಕರನ್ನ ಕ್ಷಣದಲ್ಲಿ ನಾಶ ಮಾಡ್ತಾ ಇದ್ದ. ದೊಡ್ಡ ದೊಡ್ಡ ಆನೆಗಳು ಬೀಳ್ತಾ ಇದ್ವು, ರಥಗಳು ಉರುಳ್ತಾ ಇದ್ವು. ಕೌರವ ಸೇನೆ ಭಯದಿಂದ ನಡಕ್ತಾ ಇತ್ತು. ದುರ್ಯೋಧನನಿಗೂ ಸಹ ಅರ್ಥವಾಗತ್ತೆ, ಇನ್ನೂ ಕೆಲ ಗಂಟೆಗಳ ಕಾಲ ಈ ಯುದ್ಧ ಇದೇ ರೀತಿ ಮುಂದುವರೆದ್ರೆ ಕೌರವ ಸೇನೆಯೇ ಉಳಿಯೋದಿಲ್ಲ. ಆಗ ಅವನು ತನ್ನ ಆಪ್ತ ಮಿತ್ರನ ಕಡೆ ತಿರುಗ್ತಾನೆ. ಕರ್ಣನ ಬಳಿ ಒಂದು ದಿವ್ಯಾಸ್ತ್ರವಿರುತ್ತೆ. ವಾಸವಿ ಶಕ್ತಿಯ ದಿವ್ಯಾಸ್ತ್ರ. ದೇವೇಂದ್ರನೇ ಕೊಟ್ಟಂತಹ ಅಸ್ತ್ರವಾಗಿರತ್ತೆ ಅದು. ಅದನ್ನ ಜೀವನದಲ್ಲಿ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಕರ್ಣ ಅದನ್ನ ಯಾರಿಗಾಗಿ ಉಳಿಸ್ಕೊಂಡಿದ್ದ ಗೊತ್ತಾ? ಅರ್ಜುನನಿಗಾಗಿ. ಯುದ್ಧದ ದಿನಗಳಲ್ಲಿ ಕರ್ಣಂದು ಒಂದೇ ಕನಸಿತ್ತು, ಅರ್ಜುನನನ್ನ ಸೋಲ್ಸೋದು. ಅದು ಸಹ ಈ ವಾಸವಿ ದಿವ್ಯಾಸ್ತ್ರದಿಂದ. ಇದು ಶ್ರೀಕೃಷ್ಣನಿಗೂ ಸಹ ಗೊತ್ತಿರತ್ತೆ. ಈ ಅಸ್ತ್ರವನ್ನ ಅರ್ಜುನನ ಮೇಲೆ ಬಳಸಿದ್ರೆ ಸಾಕ್ಷಾತ್ ಪರಮಾತ್ಮನಾದ ನನ್ನಿಂದಲೂ ಸಹ ಅರ್ಜುನನನ್ನ ಉಳಿಸ್ಲಿಕ್ಕಾಗಲ್ಲ ಅಂತ ಆತನಿಗೆ ಅರಿವಿರತ್ತೆ. ಹೀಗಾಗಿ ಶ್ರೀಕೃಷ್ಣ ಒಂದು ದೊಡ್ಡ ತ್ಯಾಗದ ನಿರ್ಧಾರವನ್ನ ಕೈಗೊಳ್ತಾರೆ. ಆ ಕ್ಷಣ ಬಂದೇ ಬಿಡ್ತು. ಕರ್ಣ ವಾಸವಿ ಶಕ್ತಿಯನ್ನ ಕೈಗೆತ್ಕೊಳ್ತಾನೆ. ಆಕಾಶವೇ ನಡುಗದಂತೆ ಭಾಸವಾಗತ್ತೆ. ಒಂದು ಮಿಂಚಿನಂತೆ ಆ ಅಸ್ತ್ರ ಘಟೋತ್ಕಚನ ಹೃದಯವನ್ನೇ ಛೇದಿಸಿ ಹೊರ ಹೋಗುತ್ತೆ. ಮಹಾಯೋಧ ಸಾವನ್ನ ಅಪ್ತಾನೆ. ಆದ್ರೆ ಸಾಯುವ ಮುನ್ನವೂ ಘಟೋತ್ಕಚ ಯುದ್ಧವನ್ನೇ ಯೋಚಿಸ್ತಾ ಇರ್ತಾನೆ. ತನ್ನ ದೇಹವನ್ನ ಪರ್ವತದಷ್ಟು ಎತ್ತರವಾಗಿ ಮಾಡ್ಕೊಳ್ತಾನೆ. ಕೌರವ ಸೇನೆಯ ಮಧ್ಯದಲ್ಲಿ ಬೀಳುತ್ತಾನೆ. ಅವನ ಬೃಹತ್ ದೇಹದ ಕೆಳಗೆ ಸಾವಿರಾರು ಕೌರವ ಯೋಧರು ನಾಶವಾಗ್ತಾರೆ. ಸಾಯುವ ಕ್ಷಣದಲ್ಲೂ ಪಾಂಡವರಿಗಾಗಿಯೇ ಹೋರಾಡ್ತಾ ಸಾಯ್ತಾನೆ. ಘಟೋತ್ಕಚ ನೆಲಕ್ಕುರುಳುತ್ತಾನೆ. ಪಾಂಡವರು ದುಃಖದ ಅಲೆಯಲ್ಲಿ ಮುಳುಗ್ತಾರೆ. ಭೀಮನ ಮಗ ಸತ್ತಿದ್ದ. ಆದ್ರೆ ಆ ಸಮಯದಲ್ಲಿ ಶ್ರೀಕೃಷ್ಣ ನಗ್ತಾ ಇರ್ತಾರೆ. ಅರ್ಜುನ ಆಶ್ಚರ್ಯದಿಂದ ಕೇಳ್ತಾನೆ, ನಮ್ಮ ಯೋಧ ಸತ್ತಿದ್ದಾನೆ, ನೀವ್ ಯಾಕೆ ಖುಷಿ ಪಡ್ತಾ ಇದ್ದೀರಾ? ಆಗ ಶ್ರೀಕೃಷ್ಣ ಹೇಳಿದಂತಹ ಮಾತು ಅತ್ಯಂತ ಆಳವಾದ ಮಾತುಗಳಲ್ಲಿ ಒಂದು. ಇಂದು ಘಟೋತ್ಕಚ ಸತ್ತಿಲ್ಲ ಅರ್ಜುನ, ನೀನು ಸಾಯೋದ್ರಿಂದ ಬದುಕಿದ್ದೀಯಾ, ಅದನ್ನ ತಿಳ್ಕೋ ಅಂತ ಹೇಳ್ತಾನೆ. ಹೀಗಾಗಿ ಘಟೋತ್ಕಚನ ಸಾವು ಕೇವಲ ಒಬ್ಬ ಯೋಧನ ಸಾವಲ್ಲ, ಒಬ್ಬ ಮಗ ತನ್ನ ಕುಟುಂಬಕ್ಕಾಗಿ ಮಾಡಿದ ಮಹಾ ತ್ಯಾಗದ ಕಥೆ. ಈ ಕಥೆ ನಿಮಗಿಷ್ಟ ಆಗಿದ್ರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಕಥೆ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.